ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ 12ನೇ ಅಧ್ಯಾಯ. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ಮೃಗಶೃಂಗನ ವೃತ್ತಾಂತ, ಮಾರ್ಕಂಡೇಯನ ಜನನ ಹಾಗೂ ಕಾಶಿ ವಿಶ್ವನಾಥ ಮಹಿಮೆಯನ್ನು ವರ್ಣಿಸಿದ್ದ ಬಳಿಕ ಮಾರ್ಕಂಡೇಯನ ವೃತ್ತಾಂತವನ್ನು ನಿರೂಪಿಸಲಾರಂಭಿಸಿದರು. ಮಾರ್ಕಂಡೇಯನ ಆಯುಷ್ಯ ಪ್ರಮಾಣ ಕೇವಲ 16 ವರ್ಷಗಳ ಮಾತ್ರ. ವರ್ಷಗಳು ಉರುಳುತ್ತಿದ್ದಂತೆ ತಂದೆ ತಾಯಿಗಳಾದ ಮೃಕಂಡು ಮರುದ್ವತಿಯರಿಗೆ ಮಗನ ಬಗ್ಗೆ ಚಿಂತೆಯಾಗತೊಡಗಿತು. ಮಾರ್ಕಂಡೇಯರಿಗೆ 5 ವರ್ಷಗಳಾಗುತ್ತಲೇ ಉಪನಯನವನ್ನು ಮಾತಾಪಿತರು ವೈಭವದಿಂದ ನೆರವೇರಿಸಿದರು. 6ನೆಯ ವರ್ಷದಿಂದಲೇ ಆ ಬಾಲಕನಿಗೆ ತಂದೆಯೇ ಸಕಲ ಕಾವ್ಯ, ಶಾಸ್ತ್ರ, ವ್ಯಾಕರಣ, ಪುರಾಣ ಇತಿಹಾಸಗಳನ್ನು ಕಲಿತನು. ವೇದಾಧ್ಯಯನವನ್ನು ಸಾಂಗೋಪಾಂಗವಾಗಿ ಮಾಡಿದನು. ತಂದೆಯು ಮಾರ್ಕಂಡೇಯನಿಗೆ, ಮಗು, ನೀನು ಸಣ್ಣ ವಯಸ್ಸಿನಲ್ಲಿಯೇ ಸಕಲ ಶಾಸ್ತ್ರಗಳನ್ನು ಕಲಿತಿರುವೆ. ಜ್ಞಾನಿಗಳಿಗೆ ಗೌರವಾದರಗಳನ್ನು ತೋರಿಸಿ ಅವರ ಆಶೀರ್ವಾದವನ್ನು ಪಡೆ, ಇದರಿಂದ ನಿನಗೆ ಶುಭವಾಗುತ್ತದೆ ಎಂದು ಹರಿಸಿದನು. ಹೀಗೆ 15 ಸಂವತ್ಸರಗಳು ಕಳೆದವು. ಜನ್ಮ ದಿನೋತ್ಸವವನ್ನು ಆಚರಿಸಬೇಕೆಂದು ನಿರ್ಧರಿಸಿ ತಾಯಿ ತಂದೆಯರು ಈ ಸಮಾರಂಭಕ್ಕೆ ಋಷಿ ಮುನಿಗಳನ್ನು, ಜ್ಞಾನಿಗಳನ್ನು ಆಹ್ವಾನಿಸಿದರು. ಎಲ್ಲ ಅತಿಥಿಗಳನ್ನು ಸತ್ಕರಿಸಿದರು. ಮಾರ್ಕಂಡೇಯನು ಎಲ್ಲ ಹಿರಿಯರಿಗೂ ಪಾದಾಭಿವಂದನೆ ಮಾಡಿದನು. ಆದರೆ ವಸಿಷ್ಠರಿಗೆ ಕಾಲು ಮುಟ್ಟಿ ನಮಸ್ಕರಿಸಲು ಹೋದಾಗ ಅವರು ತಡೆದರು. ಎಲ್ಲರಿಗೂ ಆಶ್ಚರ್ಯವಾಯಿತು. ಇದೇನು ಹೀಗೆ ಎಂದು ಅವರು ಮಹರ್ಷಿಯನ್ನು ಕೇಳಿದರು. ಆಗ ವಸಿಷ್ಠರು, ಈ ಬಾಲಕನು ಇನ್ನು ಕೇವಲ ದಿನಗಳಲ್ಲಿ ಮರಣ ಹೊಂದುತ್ತಾನೆ. ನಾನು ದೀರ್ಘಾಯುವಾಗು ಎಂದು ಹೇಗೆ ಆಶೀರ್ವದಿಸಲಿ? ಈತನ ಪರಮಾಯುಷ್ಯವೇ 16 ವರ್ಷ. ಇನ್ನೊಂದು ವರ್ಷ ಮಾತ್ರವೇ ಈತನ ಆಯುಷ್ಯ ಎಂಬುದು ಪರಮೇಶ್ವರನ ಸಂಕಲ್ಪವಾಗಿದೆ ಎಂದು ಹೇಳಿದರು. ಅಲ್ಲಿಗೆ ಬಂದ ಋಷಿ ಮುನಿಗಳೆಲ್ಲರೂ ಆಶ್ಚರ್ಯಚಕಿತರಾದರು. ತಮ್ಮ ಮಾತು ಸುಳ್ಳಾಯಿತೆ ಎಂದು ಅವರಿಗೆಲ್ಲ ಮನಸ್ಸಿಗೆ ನೋವಾಯಿತು. ಇದಕ್ಕೆ ಬೇರೆ ಪರಿಹಾರವೇನು ಇಲ್ಲವೇ ಎಂದು ಅವರು ಯೋಚಿಸತೊಡಗಿದರು. ವಸಿಷ್ಠರನ್ನು ಈ ಬಗ್ಗೆ ಕೇಳಿದರು. ಅವರು, ಬನ್ನಿ, ನಾವೆಲ್ಲರೂ ಮಾರ್ಕಂಡೇಯನನ್ನು ಕರೆದುಕೊಂಡು ಬ್ರಹ್ಮದೇವನ ಬಳಿಗೆ ಹೋಗೋಣ ಎಂದು ಎಲ್ಲರೂ ಬ್ರಹ್ಮಲೋಕಕ್ಕೆ ಹೊರಟರು. ಬ್ರಹ್ಮದೇವನಿಗೆ ಋಷಿಗಳ ಆಗಮನದಿಂದ ತುಂಬಾ ಸಂತೋಷವಾಯಿತು. ತೇಜಸ್ವಿ ಬಾಲಕನ ಆದ ಮಾರ್ಕಂಡೇಯನನ್ನು ನೋಡಿ ದೀರ್ಘಾಯುವಾಗು, ಚಿರಂಜೀವಿಯಾಗು ಎಂದು ಆಶೀರ್ವಾದ ಮಾಡಿದನು. ವಸಿಷ್ಠರು ಬ್ರಹ್ಮದೇವನಿಗೆ ಮಾರ್ಕಂಡೇಯ ಅಲ್ಪಾಯುಷ್ಯದ ಬಗ್ಗೆ ತಿಳಿಸಿದರು. ಆಗ ಬ್ರಹ್ಮನು, ಯೋಚಿಸದಿರಿ, ನನ್ನ ಮಾತು ಎಂದು ಸುಳ್ಳಾಗದು. ಶಿವನೇ ಇವನನ್ನು ಖಂಡಿತ ಕಾಪಾಡುತ್ತಾನೆ ಎಂದು ಭರವಸೆ ನೀಡಿದರು. ಬ್ರಹ್ಮದೇವನು ಆಗ ಮಾರ್ಕಂಡೇಯನನ್ನು ನೋಡಿ, ವತ್ಸ, ಯೋಚಿಸಬೇಡ, ಏನೂ ತೊಂದರೆಯಾಗುವುದಿಲ್ಲ. ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಶ್ವೇಶ್ವರನನ್ನು ಶ್ರದ್ಧಾಭಕ್ತಿಗಳಿಂದ ಎಡಬಿಡದೆ ಸೇವೆ ಮಾಡು. ಇದರಿಂದ ನಿನ್ನ ಆಪತ್ತು ಪರಿಹಾರವಾಗಿ ದೀರ್ಘಾಯುವಾಗುವೆ ಎಂದು ಆಶೀರ್ವದಿಸಿದರು. ಮಾರ್ಕಂಡೇಯನು ಆಶ್ರಮಕ್ಕೆ ವಾಪಸ್ಸಾದನು. ಮಾತಾಪಿತರಿಗೆ ನಡೆದ ಸಂಗತಿಗಳನ್ನು ತಿಳಿಸಿ, ನಾನು ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವನಾಥನ ಸೇವೆ ಮಾಡಿ ಬರುತ್ತೇನೆ, ಅನುಮತಿ ನೀಡಿ ಎಂದು ಪ್ರಾರ್ಥನೆ ಮಾಡಿದನು. ತಂದೆಯು ಮಗನ ವಿರಹವನ್ನು ತಡೆಯಲಾರದೆ ದುಃಖಿಸಿದನು. ತಾಯಿಯು ವಿಚಾರ ಮಾಡಿದಳು. ಆದರೆ ಮಗನನ್ನು ನಿರಾಶೆಗೊಳಿಸಲಾರದೆ, ಆಗಲಿ ಮಗು, ಕಾಶಿ ಕ್ಷೇತ್ರಕ್ಕೆ ಹೋಗಿ ಕ್ಷೇಮವಾಗಿ ಬಾ ಎಂದು ಹರಿಸಿ ತಾವು ಆತನ ಜೊತೆಯಲ್ಲಿ ಕಾಶಿಗೆ ಹೊರಟರು. ಮೃಕಂಡು ಮಹರ್ಷಿಯು ಕಾಶಿಯನ್ನು ತಲುಪಿ ವಿಶ್ವನಾಥ ಆಲಯದ ಸಮೀಪದಲ್ಲೇ ಆಶ್ರಮವೊಂದನ್ನು ನಿರ್ಮಿಸಿದರು. ಮಾರ್ಕಂಡೇಯನು ಶಿವಸನ್ನಿಧಿಯಲ್ಲೇ ಎಡಬಿಡದೆ ಕಾಲವನ್ನು ಕಳೆಯುತ್ತಿದ್ದನು. ಆ ಹೊತ್ತಿಗೆ ಮಾರ್ಕಂಡೇಯನ 16ನೆಯ ಜನ್ಮದಿನ ಬಂದೇ ಬಿಟ್ಟಿತು. ಅಂತಕನ ದೂತರು ಮರೆತಾರೆ, ಅಲ್ಲಿಗೆ ಬಂದರು. ಶಿವಲಿಂಗದ ಸನ್ನಿಧಿಯಲ್ಲಿದ್ದ ಮಾರ್ಕಂಡೇಯನ ಬಳಿಗೆ ಬರಲು ಯಮದೂತರಿಗೆ ಸಾಧ್ಯವೇ ಆಗಲಿಲ್ಲ. ಪಾಶವನ್ನೂ ಬಿಡಲು ಕೈ ಎತ್ತುವುದಕ್ಕೆ ಆಗಲಿಲ್ಲ. ಮಾರ್ಕಂಡೇಯನ ಸುತ್ತಲೂ ಕಣ್ಣು ಕೋರೈಸುವ ಪ್ರಕಾಶ ವಲಯವಿತ್ತು. ಈ ತೇಜಸ್ಸಿನಿಂದ ಯಮದೂತರ ಮೈ ಉರಿಯತೊಡಗಿತು. ಅವರು ಈ ಬಾಧೆಯನ್ನು ಸಹಿಸಲಾರದೆ ಯಮನ ಬಳಿಗೆ ಹೋಗಿ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದನು. ಯಮಧರ್ಮನಿಗೆ ಆಶ್ಚರ್ಯವಾಯಿತು. ತಾನೇ ಅಲ್ಲಿಗೆ ಕಾಲಪಾಶದೊಡನೆ ತಲುಪಿದನು. ಯಮನನ್ನು ನೋಡಿದ ಮಾರ್ಕಂಡೇಯನು ಭೀತನಾಗಿ ಶಿವಲಿಂಗನನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಂಡನು. ಶಿವನನ್ನು ಸತತವಾಗಿ ಧ್ಯಾನಿಸತೊಡಗಿದನು. ತಕ್ಷಣ ಶಿವನು ಶಿವಲಿಂಗದಿಂದ ತ್ರಿಶೂಲದೊಡನೆ ಪ್ರತ್ಯಕ್ಷನಾಗಿ ಯಮನನ್ನು ಶಿಕ್ಷಿಸಿ ಬಾಲಕ ಮಾರ್ಕಂಡೇಯನನ್ನು ರಕ್ಷಿಸಿದನು. ಶಿವನ ತ್ರಿಶೂಲದ ಪೆಟ್ಟಿಗೆಗೆ ಯಮನೇ ಸಾವನ್ನಪ್ಪಿದನು. ದೇವತೆಗಳು ಭಯಭೀತರಾದರು. ಅಷ್ಟದಿಕ್ಪಾಲಕರು, ಬ್ರಹ್ಮಾದಿ ದೇವತೆಗಳು ಅಲ್ಲಿಗೆ ಬಂದು ಮೃತ್ಯುಂಜಯನ ಆದ ಶಿವನನ್ನು ಪರಿಪರಿಯಾಗಿ ಪ್ರಾರ್ಥಿಸಿದರು. ಹೇ ಮಹಾದೇವ, ನಿನ್ನ ಕೋಪವನ್ನು ಶಾಂತಗೊಳಿಸಿಕೊ. ಯಮನ ತಪ್ಪೇನಿದೆ ಇದರಲ್ಲಿ? ಆತನ ಕರ್ತವ್ಯವನ್ನು ಮಾಡಿದ್ದಾರೆ. ಮಾರ್ಕಂಡೇಯನು ಕೇವಲ 16 ವಯಸ್ಸುಗಳ ಮಾತ್ರ ಜೀವಿಸುತ್ತಾನೆ ಎಂಬ ವಿಷಯವು ನಿನಗೂ ತಿಳಿದೇ ಇದೆ. ಆತನ ಆಯುಷ್ಯ ಮುಗಿಯಿತಲ್ಲವೇ? ಮಾರ್ಕಂಡೇಯನನ್ನು ಚಿರಂಜೀವಿಯಾಗಿ ಮಾಡಿದುದೇನೋ ಸರಿಯಾಗಿದೆ.
ಆದರೆ ಧರ್ಮಪಾಲಕನೂ ಲೋಕ ಶಿಕ್ಷಕನೂ ಆದ ಯಮಧರ್ಮನನ್ನು ಸಂಹಾರ ಮಾಡಿದ್ದು ಯುಕ್ತವೇ? ಇನ್ನು ಧರ್ಮಪಾಲನೆ ಹೇಗೆ ನಡೆಯುವುದು? ನರಕದಲ್ಲಿ ಪಾಪಿಗಳು ಹೆಚ್ಚುವುದಿಲ್ಲವೇ? ಅಷ್ಟದಿಕ್ಪಾಲಕರಲ್ಲಿ ಒಬ್ಬರು ಕಡಿಮೆಯಾದಂತಾಗಲಿಲ್ಲವೇ ಎಂದು ಶಿವನನ್ನು ಬೇಡಿದರು. ಇಂದ್ರನೂ ಸಹ ಪರಮೇಶ್ವರನನ್ನು ಯಮನಿಗೆ ಜೀವದಾನ ನೀಡುವಂತೆ ಕೋರಿದನು. ದೇವತೆಗಳ ಮಾತಿಗೆ ಮನ್ನಣೆ ನೀಡಿದ ಶಿವನು ಯಮನಿಗೆ ಜೀವದಾನ ಮಾಡಿ, ಯಮನೆ, ನೀನು ಇನ್ನು ಮುಂದೆ ನನ್ನ ಭಕ್ತರಿಗೆ ತೊಂದರೆ ಕೊಡಬೇಡ ಎಂದು ಎಚ್ಚರಿಸಿದನು. ಹೀಗೆ ಮಾರ್ಕಾಂಡೇಯನಿಗೆ ಚಿರಂಜೀವಿತ್ವವನ್ನು ಕರುಣಿಸಿ ದೇವತೆಗಳೆಲ್ಲರಿಗೂ ಆಶೀರ್ವದಿಸಿ ಶಿವನು ಅಂತರ್ಧಾನನಾದನು. ಪರಮೇಶ್ವರನ ಕೃಪಾ ಕಟಾಕ್ಷದಿಂದ ತಮ್ಮ ಪುತ್ರನಾದ ಮಾರ್ಕಾಂಡೇಯನನ್ನು ಚಿರಂಜೀವಿಯಾದುದನ್ನು ಕಂಡು ಆತನ ಮಾತಾಪಿತರು ಅತೀವ ಆನಂದಮಯವಾದರು. ಇದಕ್ಕೆಲ್ಲ ಕಾರಣ ತನ್ನ ದೈವ ಭಕ್ತಿ ಮತ್ತು ಮಾಘ ಸ್ನಾನ ಫಲವೇ ಎಂದು ಸಂತೋಷಗೊಂಡರು. ಇತರರಿಗೂ ಮಾಘ ಮಾಸ ಮಹಿಮೆಯನ್ನು ನಿರೂಪಿಸತೊಡಗಿದರು. ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಮಾಘ ಮಾಸ ಮಹಿಮೆಯ 12ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.